ನಮಸ್ಕಾರ. ಸೋತರು ಆರ್‌ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ. ಹೀಗಿದೆ ನೋಡಿ IPL 2026ರ ಹೊಸ ಪಾಯಿಂಟ್ಸ್ ಟೇಬಲ್. ಇನ್ನು ಆರ್‌ಸಿಬಿ ಮತ್ತು ಡಿಸಿ ನಡುವಿನ ಪಂದ್ಯ ಮುಕ್ತಾಯಗೊಂಡಿದ್ದು, ಈ ಬಳಿಕ ಬಿಡುಗಡೆಯಾದ ಅಂಕಪಟ್ಟಿ ಯಾವ ಥರ ಇದೆ, ಆರ್‌ಸಿಬಿ ಅಂಕಪಟ್ಟಿಯಲ್ಲಿ ಯಾವ ಸ್ಥಾನದಲ್ಲಿದೆ ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಆರ್‌ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು IPL 2026ರಲ್ಲಿ ಆರ್‌ಸಿಬಿ ಗ್ರೀನ್ ಜರ್ಸಿಯೊಂದಿಗೆ ಚಿನ್ನಸ್ವಾಮಿ ಅಂಗಳಕ್ಕೆ ಕನೆಕ್ಟ್ ಆಗಿದ್ದರೆ, ಇತ್ತ ಮೊದಲು ಬ್ಯಾಟ್ ಮಾಡಿದ ಆರ್‌ಸಿಬಿ ತಂಡದ ಪರವಾಗಿ ಫಿಲ್ ಸಲ್ಟ್ ಅವರು 63 ರನ್ನನ್ನು ಹೊಡೆದರು. ಟಿಮ್ ಡೇವಿಡ್ 26 ಹೊಡೆದರೆ ವಿರಾಟ್ ಕೊಹ್ಲಿ 19 ರನ್ನನ್ನು ಹೊಡೆದರು. ಈ ಮುಖ್ಯವಾಗಿ ಆರ್‌ಸಿಬಿ ತಂಡ ನಿಗದಿತ 20 ಓವರ್ಗೆ 8 ವಿಕೆಟ್ ಕಳೆದುಕೊಂಡು 175 ರನ್ಗಳನ್ನು ಹೊಡೆಯಿತು. ಇನ್ನು ಡಿಸಿ ತಂಡದ ಪರವಾಗಿ ನಾಯಕ ಅಕ್ಷರ್ ಪಟೇಲ್ 2 ವಿಕೆಟ್ ಪಡೆದರೆ, ಕುಲ್ದೀಪ್ ಯಾದವ್ 2, ಲುಂಗಿ ಎಂಗಿಡಿ 2 ವಿಕೆಟನ್ನು ಪಡೆದರು. ಇನ್ನು 176 ರನ್ಗಳ ಟಾರ್ಗೆಟ್ ಬನೆದಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆರಂಭದಲ್ಲಿಯೇ ಸಂಕಷ್ಟಕ್ಕೆ ಸಿಲುಕಿತ್ತು. 3 ವಿಕೆಟ್ಗಳನ್ನು ಕೇವಲ 2 ಓವರಲ್ಲಿ ಕಳೆದುಕೊಂಡ ಈ ಒಂದು ತಂಡಕ್ಕೆ ಭುವನೇಶ್ವರ್ ಕುಮಾರ್ ಆಘಾತದ ಮೇಲೆ ಆಘಾತ ನೀಡಿದರು. ಅಲ್ಲಿಂದ ಚೇತರಿಸಿಕೊಂಡು ಟ್ರಿಸ್ಟನ್ ಸ್ಟಬ್ಸ್ ಅವರ ಇನ್ನಿಂಗ್ಸ್ ಕೂಡ ಇಲ್ಲಿ ತುಂಬ ಮುಖ್ಯವಾಯಿತು. ಸ್ಟಬ್ಸ್ ಅಜಯ 60 ರನ್ ಹೊಡೆದರೆ, KL ರಾಹುಲ್ 57, ಅಕ್ಷರ್ ಪಟೇಲ್ 26 ರನ್ಗಳನ್ನು ಹೊಡೆದರು. ಕೊನೆಯ ಓವರ್ನಲ್ಲಿ 15 ರನ್ ಬೇಕಿದ್ದಾಗ ಡೇವಿಡ್ ಮಿಲ್ಲರ್ ಅವರು ಮ್ಯಾಚನ್ನು ಇಲ್ಲಿಂದ ಆರ್‌ಸಿಬಿ ಕೈಯಿಂದ ಕಸಿದುಕೊಂಡರು. ಹೀಗಾಗಿ ಈ ಒಂದು ಪಂದ್ಯ ಗೆಲ್ಲುವ ಮುಖಾಂತರ ಡೆಲ್ಲಿ ತಂಡ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೆ ಏರಿದೆ ಅಂತಲೇ ಹೇಳ್ಬೋದಾಗಿದೆ. ಆರ್‌ಸಿಬಿ ತಂಡದ ಪರವಾಗಿ ಭುವನೇಶ್ವರ್ ಕುಮಾರ್ 3 ವಿಕೆಟ್ ಪಡೆದರೆ, ಕೃನಾಲ್ ಪಾಂಡ್ಯ 1 ವಿಕೆಟ್ ಪಡೆದು ಮಿಂಚಿದ್ರು. ಕೊನೆಯಲ್ಲಿ ಆರ್‌ಸಿಬಿ ಗೆಲ್ಲಲೇಬೇಕಾದ ಪಂದ್ಯ ಸೋತಿತಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಮೂಲಕ IPL ಪಾಯಿಂಟ್ಸ್ ಟೇಬಲ್ ಕೂಡ ಬಿಡುಗಡೆಯಾಗಿದ್ದು, ಪಾಯಿಂಟ್ಸ್ ಟೇಬಲ್ ಈ ಥರ ಇದೆ. ಪಂಜಾಬ್ ಕಿಂಗ್ಸ್ ಮೊದಲ ಸ್ಥಾನದಲ್ಲಿದ್ದರೆ, ಪಂಜಾಬ್ ಆಡಿರುವ 5 ಪಂದ್ಯದಲ್ಲಿ 4 ಗೆದ್ದಿದೆ. 1 ಪಂದ್ಯ 100 ರಿಸಲ್ಟ್ ಕಂಡ್ರೆ 9 ಅಂಕ ಸಂಪಾದಿಸಿ ಇವರು ನಂಬರ್ 1 ಸ್ಥಾನಕ್ಕೆ ಏರಿದರೆ, ಆರ್‌ಸಿಬಿ ಇಲ್ಲಿ ಸೋತರು ಕೂಡ 2ನೇ ಸ್ಥಾನಕ್ಕೆ ಏರಿದೆ. 6 ಪಂದ್ಯದಿಂದ 4 ಗೆದ್ದಿರುವ ಆರ್‌ಸಿಬಿ ತಂಡ 2 ಸೋತಿದೆ. 8 ಅಂಕ ಸಂಪಾದಿಸಿ 2ರಲ್ಲಿ ಆರ್‌ಸಿಬಿ ಇದ್ದರೆ, ನಂಬರ್ 3ಯಲ್ಲಿ RR ಇದೆ. RR ಕೂಡ ಆಡಿರುವ 5 ಪಂದ್ಯದಲ್ಲಿ 4 ಗೆದ್ದು 1 ಸೋತಿದೆ. 8 ಅಂಕ ಇವರು ಕೂಡ ಸಂಪಾದಿಸಿದರೆ, ಡೆಲ್ಲಿ ಕ್ಯಾಪಿಟಲ್ಸ್ ಆಡಿರುವ 5 ಪಂದ್ಯದಲ್ಲಿ 3 ಗೆದ್ದು 2 ಸೋತಿದೆ. ಇವರು 8 ಅಂಕ ಸಂಪಾದಿಸಿ ಟಾಪ್ 4ಗೆ ಎಂಟ್ರಿ ಕೊಟ್ಟರೆ, ಇತ್ತ GT ತಂಡ ಟಾಪ್ 5ನಲ್ಲಿ ಕಾಣಿಸಿಕೊಂಡಿದೆ. ಅಂದರೆ 5 ಪಂದ್ಯ ಆಡಿ 3 ಗೆದ್ದು 2 ಸೋತಿರುವ ಇವರು 6 ಅಂಕ ಸಂಪಾದಿಸಿದರೆ, ನಂಬರ್ 6ಅಲ್ಲಿ SRH ಇದೆ. SRH ಕೂಡ ಆಡಿರುವ 5 ಪಂದ್ಯದಲ್ಲಿ 2 ಗೆದ್ದು 3 ಸೋತಿದೆ. ಇವರು 4 ಅಂಕ ಸಂಪಾದಿಸಿದರೆ, ನಂಬರ್ 7 LSC, ನಂಬರ್ 8 CSK, ನಂಬರ್ 9 MI ಇದ್ದರೆ, ನಂಬರ್ 10ನಲ್ಲಿ KKR ಇದೆ. KKR ಆಲ್ಮೋಸ್ಟ್ ಈ ಒಂದು IPL ಟೂರ್ನಮೆಂಟ್ನಿಂದ ಹೊರಹೋಗುವ ಸಾಧ್ಯತೆ ಇದೆ. ಏಕೆಂದರೆ ಆಡಿರುವ 6 ಪಂದ್ಯದಲ್ಲಿ ಒಂದೇ ಒಂದು ಪಂದ್ಯವನ್ನು ಕೂಡ ಇವರು ಗೆದ್ದಿಲ್ಲ. ಉಳಿದ ಅಷ್ಟು ಪಂದ್ಯ ಗೆದ್ದರೂ ಕೂಡ ಇವರು ಪ್ಲೇ ಆಫ್ ಬರೋದು ಡೌಟ್ ಅಂತಲೇ ಹೇಳ್ಬೋದು. ಟಾಪ್ 4ನಲ್ಲಿ ಈ ಬಾರಿ PBKS, RCB, RR, DC ಕಾಣಿಸಿಕೊಂಡ್ರೆ, ಇತ್ತ ಮೊದಲ 2 ಸ್ಥಾನದಲ್ಲಿ PBKS ಮತ್ತು RCB ಫಿನಿಶ್ ಮಾಡುವ ಎಲ್ಲ ಸಾಧ್ಯತೆಯೂ ಕಾಣ್ತಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.